ಕುರ್ಚಿ ಕಿತ್ತಾಟದ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ಒಕ್ಕಲಿಗ ಸಂಘ ಮತ್ತು ಸ್ವಾಮೀಜಿಗಳೆಲ್ಲರೂ ಕೂಡ ನಿಲ್ತಾ ಇದ್ದಾರೆ. ಈಗ ಒಂದ್ ಕಡೆ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಹಿಂದ ಲೀಡರ್ಸ್ಗಳು ಕೂಡ ಒಟ್ಟಾಗೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಇದೀಗ ದಿಲ್ಲಿಗೆ ಶಿಫ್ಟ್ ಆಗಿದೆ. ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರೆಲ್ಲರೂ ಮುಂದಾಗ್ತಾ ಇದ್ದಾರೆ. ಸಿಎಂ ಆಪ್ತರಿಂದ ಡೆಲ್ಲಿ ಪ್ರವಾಸಕ್ಕೆ ಯೋಚನೆ. ಯಾರಿಗೆ ಮೀಟ್ ಮಾಡ್ತಾರೆ, ಯಾರು ಟೈಮ್ ಕೊಡ್ತಾರೆ ಇವ್ರಿಗೀಗ, ಇದು ಕುತೂಹಲ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಸಿಎಂ ಆಪ್ತ ಸಚಿವರು ಡೆಲ್ಲಿ ಯಾತ್ರೆ ಮಾಡ್ತಾರೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಪರಮಾಪ್ತರೆಲ್ಲರೂ ಕೂಡ ಹೋಗಿದ್ರು. ನಯನಾ, ಮೋಟಮ್ಮ ಸೇರಿದಂತೆ ಇನ್ನು ಹಲವರು ಹೋಗಿ ಬಂದಿದ್ರು. ಇದ್ರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಆಪ್ತ ಸಚಿವರೆಲ್ಲರೂ ಕೂಡ ನಾವು ಹೋಗಿ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಹೈಕಮಾಂಡ್ ಮುಂದೆ ಪರೇಡ್. ಆಮೇಲೆ ವಿಚಾರ ಹಿಂಗಿದೆ, ಇವರನ್ನ ಬದಲಾಯಿಸಿದ್ರೆ ಡಿ.ಕೆ. ಶಿವಕುಮಾರ್ ಅಂದ್ರೆ ಬಂಡಾಯ ಹೆಚ್ಚಾಗುತ್ತೆ. ಇವೆಲ್ಲವನ್ನ ಅವ್ರ ಗಮನಕ್ಕೆ, ಹೈಕಮಾಂಡ್ಗೆ ಎಚ್ಚರಿಕೆ ಕೊಡೋಕೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಮುಂದುವರ್ಸೋಕೆ ಒತ್ತಡ ಹೇರ್ತಾರೆ ಸಚಿವರು ಅಂತ. ಖರ್ಗೆ ಹೇಳಿಕೆ ಬಳಿಕ ಸಿಎಂ ಟೀಮ್ನಿಂದ ರಾಹುಲ್ ಭೇಟಿಗೆ ನಿರ್ಧಾರ ಮಾಡ್ತಾ ಇದ್ದು ಅಹಿಂದ ಸಚಿವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬೋಕೆ ಕರ್ನಾಟಕ ಟು ಡೆಲ್ಲಿ ಫ್ಲೈಟ್ ಹತ್ತಕ್ಕೆ ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರಂತೆ. ಅದಕ್ಕೂ ಮುಂಚೆ ಅವರು ಟೈಮ್ ಕೇಳಬೇಕು. ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ 3 ಜನ ಕೂತ್ಕೊಂಡು ಇಲ್ಲಿ ಏನಾಗ್ತದೆ, ಸಮಸ್ಯೆ ಬಗೆಹರಿಸೋದು ಹೆಂಗೆ ಅಂತ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಸಾರ್ಟ್ ಔಟ್ ಆಗಿಲ್ಲ ಅಂದ್ರೆ ಇವರಿಬ್ಬರಿಗೆ ಕರೆ ಮಾಡ್ತಾರೆ. ಈ ಬ್ಯುಸಿಯಲ್ಲಿರುವಾಗ ರಾಹುಲ್ ಗಾಂಧಿ ಅವರು ಇವ್ರಿಗೆ ಟೈಮ್ ಕೊಡ್ತಾರಾ, ಇದು ಫಸ್ಟ್ ಮ್ಯಾಟರ್. ಎರಡನೇದೇನಪ್ಪ ಅಂತ ಹೇಳಿದ್ರೆ ಇದು ಬಲಾಬಲ ಪ್ರದರ್ಶನ ಅಷ್ಟೇ, ಇನ್ನೇನು ಅಲ್ಲ. ನಾವು ಅವ್ರ ಪರವಾಗಿದ್ದೀವಿ, ಬದಲಾವಣೆ ಆಗೋದು ಬೇಡ, ಬದಲಾವಣೆಯ ವಿರುದ್ಧ ನಾವಿದ್ದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಬಹಳಷ್ಟು ಕ್ರೂಷಿಯಲ್ ಮತ್ತು ಬಹಳಷ್ಟು ಕೌತುಕವನ್ನು ಮೂಡಿಸ್ತಾ ಇದೆ. ಏನಾಗುತ್ತೆ, ಯಾರ ಕೈ ಮೇಲಾಗುತ್ತೆ ಅಂತ. ಡಿ.ಕೆ. ಶಿವಕುಮಾರ್ ಅವರು